ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡೋದಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ರಿ, ಈ ಒಂದು ಪತ್ರ ಏನಿದೆಯಲ್ಲ, ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಾರ್ಯಾಲಯದಿಂದ ಬಂದಿರುತ್ತೆ. ಸೊ ಇಲ್ಲಿವರೆಗೂ ಏನಾಗಿತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಒಳ ಮೀಸಲಾತಿಯಿಂದಾಗಿ ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯನ್ನು ಮಾಡಿರ್ಲಾಗಿಲ್ಲ. ಇತ್ತೀಚೆಗೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಳ ಮೀಸಲಾತಿಗೋಸ್ಕರ ಏನ್ ಮಾಡಿದೆ ಅಂದ್ರೆ ರಿಸರ್ವೇಶನ್ ಮುಂಚೆ ಏನು 56% ಇತ್ತಲ್ಲ, ಅದನ್ನ ಏನ್ ಮಾಡಿದೆ ಅಂದ್ರೆ 50% ಕಡಿತಗೊಳಿಸಿ 50% ಅಲ್ಲಿ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ 15% ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಏನಪ್ಪಾ ಅಂದ್ರೆ 3% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈಗ ಪರಿಶಿಷ್ಟ ಜಾತಿಯಲ್ಲಿ ಏನಪ್ಪಾ ಅಂದ್ರೆ 15% ಮೀಸಲಾತಿ ಇದೆಯಲ್ಲ, ಅದರಲ್ಲಿ ಒಳ ಮೀಸಲಾತಿಯನ್ನ ಮಾಡಿ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಮುಂಚೆ ನಿಮಗೆ ಗೊತ್ತು, ನೇಮಕಾತಿ ವಿಳಂಬಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಗೆ 56% ರಿಸರ್ವೇಶನ್ ಕೊಟ್ಟಿದ್ರು. ಇದು ಸಂವಿಧಾನದ ತೊಡಕು ಕೂಡ ಆಗಿತ್ತು, ಅದರಿಂದ ನೇಮಕಾತಿ ಆಗ್ತಿರ್ಲಿಲ್ಲ. ಈಗ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆ ಒಂದು ಸಂವಿಧಾನದ ತೊಡಕನ್ನ ತಾತ್ಕಾಲಿಕವಾಗಿ ತೆಗೆದು ಹಾಕೋದಕ್ಕೋಸ್ಕರ ಏನ್ ಮಾಡಿದೆ, ನೇಮಕಾತಿಯನ್ನ 56% ಇಂದ 50%ಗೆ ಅಂದ್ರೆ ರಿಸರ್ವೇಶನ್ ಅನ್ನ 56% ಇಂದ 50%ಗೆ ಏನಂದ್ರೆ ಕಡಿಮೆ ಮಾಡಿದೆ. ಈಗ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಡೈರೆಕ್ಟರ್ ಜನರಲ್ ಮತ್ತೆ ಇನ್ಸ್ಪೆಕ್ಟರ್ ಜನರಲ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಪತ್ರವನ್ನ ಬರೆದಿದ್ದಾರೆ. ಯಾರಿಗೆ ಬರ್ದಿದ್ದಾರೆ ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರು CID ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು KSRP ಬೆಂಗಳೂರು, ಎಲ್ಲಾ ನಗರ ಪೊಲೀಸ್ ಆಯುಕ್ತರುಗಳಿಗೆ ಮತ್ತು ಎಲ್ಲಾ ಜಿಲ್ಲಾ ಪೊಲೀಸ್ ಅಧೀಕ್ಷಕರುಗಳಿಗೆ, ರೈಲ್ವೇಸ್ ಮತ್ತು KGF ಸೇರಿದಂತೆ. ವಿಷಯ ಏನ್ ಹೇಳ್ತಿದ್ದಾರೆ ನೋಡ್ರಿ, ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೇರ ನೇಮಕಾತಿ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು ಹೇಳ್ತಿದ್ದಾರೆ. ಸೊ ಕೆಲವೊಂದಿಷ್ಟು ಉಲ್ಲೇಖಗಳನ್ನ ಮಾಡಿದರೆ, ಪತ್ರಗಳನ್ನ ಕೊಟ್ಟು ಆದೇಶದ ದಿನಾಂಕವನ್ನ ನೋಡಿದ್ರೆ ಒಂದು 27/2/2026 ಇದೆ, ಇನ್ನೊಂದು ಆದೇಶ 8/5/2026 ಇದೆ, ಮತ್ತೊಂದು ಆದೇಶ 13/5/2026. 13/5/2026 ಏನ್ ಮಾಡಿದೆ ಅಂದ್ರೆ ಸರ್ಕಾರ ಒಳ ಮೀಸಲಾತಿಯಲ್ಲಿ 15% ಅನ್ನ ಪ್ರವರ್ಗ ABC ಅಂತ ಮಾಡಿ ಒಂದ್ ವರ್ಗಕ್ಕೆ 5.25, ಇನ್ನೊಂದು ವರ್ಗಕ್ಕೆ 5.25, ಮತ್ತೊಂದು ವರ್ಗಕ್ಕೆ 4.5 ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪೊಲೀಸ್ DGP ಅವ್ರು ಏನ್ ಹೇಳ್ತಿದ್ದಾರೆ ನೋಡ್ರಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖ 4ರ ಪತ್ರವನ್ನು ಗಮನಿಸಲು ಕೋರಲಾಗಿದೆ. ಸದರಿ ಪತ್ರದೊಂದಿಗೆ ಸರ್ಕಾರ ಉಲ್ಲೇಖ 1ರ ಆದೇಶವನ್ನು ಲಗತ್ತಿಸಿ ಕಳುಹಿಸಿ ಸದರಿ ಆದೇಶದಲ್ಲಿ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರ ನೀಡಿರುವ ನಿರ್ದೇಶನಗಳ ಅನುಸಾರ ಈ ಕೆಳಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸುವಂತೆ ಕೋರಲಾಗಿತ್ತು. ಅದರಂತೆ ತಮ್ಮ ಘಟಕಗಳಿಂದ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತದೆ. ಅಂದ್ರೆ ಮುಂಚೆ ಏನ್ ಮಾಡಿದ್ರು ಅಂದ್ರೆ ಸರ್ಕಾರದವರು ಒಂದು ರೋಸ್ಟರ್ ಅನ್ನ ಅಳವಡಿಸ್ಕೊಂಡು ಏನಪ್ಪಾ ಅಂದ್ರೆ ನೇಮಕಾತಿ ಮಾಡ್ರಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಏನಂದ್ರೆ ಈಗ 4 ನಾವು ಹೇಳಿದ್ವಲ್ಲ, CID ಇರ್ಬೋದು, ಮತ್ತೆ ಬೆಂಗಳೂರು ಕಮಿಷನರ್ಸ್ ಇರ್ಬೋದು, ಎಲ್ಲಾ ಪೊಲೀಸ್ ಕಮಿಷನರ್ಸ್ ಇರ್ಬೋದು, ಮತ್ತೆ ಏನಪ್ಪಾ ಅಂದ್ರೆ ಪೊಲೀಸ್ ಆಯುಕ್ತರು ಮತ್ತೆ ಜಿಲ್ಲಾ ಅಧೀಕ್ಷಕರುಗಳು ಏನ್ ಮಾಡಿದ್ರು ಅಂದ್ರೆ ಮೀಸಲಾತಿಯನ್ನು ಅಳವಡಿಸ್ಕೊಂಡು ಏನ್ ಮಾಡಿರ್ತಾರೆ ಅಂದ್ರೆ ರೋಸ್ಟರ್ ಅನ್ನ ಕಳಿಸಿರ್ತಾರೆ. ಯಾವ್ಯಾವ ಹುದ್ದೆಗಳಿಗೆ ರೋಸ್ಟರ್ ಅನ್ನ ಕಳಿಸಿರ್ತಾರೆ ಅಂದ್ರೆ ನೋಡ್ರಿ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಕಲ್ಯಾಣ ಕರ್ನಾಟಕದಿಂದ 5 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರಿಂದ 15, ಒಟ್ಟು 20 ಹುದ್ದೆಗಳು. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಕಲ್ಯಾಣ ಕರ್ನಾಟಕ ವಿಭಾಗದಿಂದ 275, ಕಲ್ಯಾಣ ಕರ್ನಾಟಕೇತರ ವಿಭಾಗದಿಂದ 1375, ಒಟ್ಟು 1650 ಹುದ್ದೆಗಳು. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಕಲ್ಯಾಣ ಕರ್ನಾಟಕ ವಿಭಾಗದಿಂದ 610, ಕಲ್ಯಾಣ ಕರ್ನಾಟಕೇತರ ವಿಭಾಗದಿಂದ 3500, ಒಟ್ಟು 4110. ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಕಲ್ಯಾಣ ಕರ್ನಾಟಕ ವಿಭಾಗದಿಂದ 532, ಕಲ್ಯಾಣ ಕರ್ನಾಟಕೇತರ ವಿಭಾಗದಿಂದ 1500, ಒಟ್ಟು 2032. ಪೊಲೀಸ್ ಕಾನ್ಸ್ಟೇಬಲ್ KSISF ಕಲ್ಯಾಣ ಕರ್ನಾಟಕ ವಿಭಾಗದಿಂದ 364, ಕಲ್ಯಾಣ ಕರ್ನಾಟಕೇತರ ವಿಭಾಗದಿಂದ ಯಾವುದು ಹುದ್ದೆಗಳಿಲ್ಲ, ಒಟ್ಟು 364. ಒಟ್ಟು ನೋಡ್ರಿ 8147 ಹುದ್ದೆಗಳಿಗೆ ಆಲ್ರೆಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ರೋಸ್ಟರ್ ಬಿಂದುವನ್ನು ಅಳವಡಿಸಿಕೊಂಡು ನೇಮಕಾತಿ ವಿಭಾಗಕ್ಕೆ ಕಳಿಸಿದ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ ಸರ್ಕಾರ ಉಲ್ಲೇಖ 2ರ ಆದೇಶದಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟಾರೆ 15% ಮೀಸಲಾತಿಯಲ್ಲಿ ಪ್ರವರ್ಗ A ಗೆ 5.25%, ಪ್ರವರ್ಗ B ಗೆ 5.25% ಮತ್ತು ಪ್ರವರ್ಗ C ಗೆ 4.5% ರಂತೆ ಒಳ ಮೀಸಲಾತಿಯನ್ನ ನಿಗದಿಪಡಿಸಿರುತ್ತಾರೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಪೂರಕವಾಗುವಂತೆ ಸರ್ಕಾರ ಉಲ್ಲೇಖ 3ರಲ್ಲಿ ಆದೇಶಿಸಿದಂತೆ 400 ಬಿಂದುಗಳ ನೇರ ನೇಮಕಾತಿ ರೋಸ್ಟರ್ ಅನ್ನು ಅನುಬಂಧ 1ರ ಮೂಲಕ ಹಾಗೂ ಪರಿಶಿಷ್ಟ ಜಾತಿಯ ವಿವಿಧ ಪ್ರವರ್ಗಗಳ ಒಳ ಮೀಸಲಾತಿಯನ್ನು ಅಳವಡಿಸಿಕೊಳ್ಳಲು ಪೂರಕವಾಗುವಂತೆ 60 ಬಿಂದುಗಳ ರೋಸ್ಟರ್ ಅನ್ನು ಅನುಬಂಧ 2ರ ಮೂಲಕ ನಿಗದಿಪಡಿಸಿರುತ್ತಾರೆ. ಮುಂಚೆ ಏನಾಗಿತ್ತು ಅಂದ್ರೆ ಹಳೆ ರೋಸ್ಟರ್ ಪ್ರಕಾರ ಅವ್ರು ಏನ್ ಮಾಡಿದ್ರು ಅಂದ್ರೆ ನೇಮಕಾತಿ ವಿಭಾಗಕ್ಕೆ
ಹುದ್ದೆಗಳನ್ನ ಹಂಚಿಕೆ ಮಾಡಿ ಕಳಿಸಿದ್ರು. ಈಗ ಏನಾಗಿದೆ ಅಂದ್ರೆ ಸರ್ಕಾರ ಪರಿಶಿಷ್ಟ ಜಾತಿಯನ್ನ 3 ಪ್ರವರ್ಗಗಳಾಗಿ, ಪ್ರವರ್ಗ ಎ ಬಿ ಸಿ ಆಗಿ ಮಾಡಿದ್ರೆ, ಪ್ರವರ್ಗ ಎ ಮತ್ತೆ ಬಿ ಏನ್ ಮಾಡಿದ್ರೆ ಅಂದ್ರೆ 5.25% ರಿಸರ್ವೇಶನ್ ಅನ್ನ ಕೊಟ್ಟಿದ್ರೆ, ಪ್ರತಿಯೊಂದಕ್ಕೂ 5.25% ರಿಸರ್ವೇಶನ್ ಕೊಟ್ಟಿದ್ದಾರೆ. ಪ್ರವರ್ಗ ಸಿ ಏನ್ ಮಾಡಿದ್ರೆ ಅಂದ್ರೆ 4.5% ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ ಅವರು ವರ್ಟಿಕಲ್ ರೋಸ್ಟರ್ ಅಂತ ಹೇಳಿ 400 ಬಿಂದುಗಳನ್ನ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಹುದ್ದೆಗಳು ಹೋಗ್ಬೇಕು, ಒಳ ಮೀಸಲಾತಿಲಿ ಅಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಏನಪ್ಪಾ ಅಂದ್ರೆ 101 ಒಳ ಪಂಗಡಗಳಿದೆಯಲ್ಲ, ಅಲ್ಲಿ ಯಾರ್ಯಾರಿಗೆ ಯಾವ ತರನಾಗಿ ಹುದ್ದೆಗಳು ಹೋಗ್ಬೇಕು ಅನ್ನೋದಕ್ಕೆ 400 ರೋಸ್ಟರ್ ಬಿಂದುಗಳನ್ನ ಬಿಟ್ಟಿದ್ದಾರೆ. ಜೊತೆಗೆ ನೋಡ್ರಿ ವರ್ಟಿಕಲ್ ರೋಸ್ಟರ್ ಗೆ ಏನಪ್ಪಾ ಅಂದ್ರೆ 400 ಬಿಂದುಗಳಿದೆ. ಒಳ ಮೀಸಲಾತಿಗೋಸ್ಕರ ಏನಪ್ಪಾ ಅಂದ್ರೆ 60 ಬಿಂದುಗಳ ಒಂದು ರೋಸ್ಟರ್ ಅನ್ನ ಬಿಟ್ಟಿದ್ದಾರೆ. ಸೊ ಇದನ್ನೀಗ ನೀವು ಅಳವಡಿಸ್ಕೊಂಡು ಏನ್ ಮಾಡ್ರಿ ಅಂದ್ರೆ ಹೊಸ ನೇಮಕಾತಿಗೆ ತಕ್ಕಂತ ಏನ್ ಮಾಡ್ರಿ ಅಂದ್ರೆ ಹುದ್ದೆಗಳನ್ನ ಹಂಚಿಕೆ ಮಾಡಿ ನೇಮಕಾತಿ ವಿಭಾಗಕ್ಕೆ ಸಲ್ಲಿಸ್ರಿ ಅಂತ ಡಿಜಿಪಿ ಅವರು ಆರ್ಡರ್ ಮಾಡಿದ್ದಾರೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಆದ್ದರಿಂದ ಸರ್ಕಾರ ಉಲ್ಲೇಖ 2 ಮತ್ತು ಉಲ್ಲೇಖ 3ರ ಆದೇಶಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಕಳಿಸಲಾಗಿದೆ ಹಾಗೂ ಈಗಾಗಲೇ ತಮ್ಮ ಕಚೇರಿ ಹಾಗೂ ಘಟಕಗಳಿಂದ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒದಗಿಸಲಾಗಿರುವ ವರ್ಗೀಕರಣ ವಿವರಗಳನ್ನು ಉಲ್ಲೇಖ 2 ಮತ್ತು 3ರ ಸರ್ಕಾರದ ಆದೇಶಗಳಲ್ಲಿನ ನಿರ್ದೇಶನ ಮತ್ತು ಪರಿಶಿಷ್ಟ ರೋಸ್ಟರ್ಗಳ ಅನುಸಾರ ಮರುಪರಿಶೀಲಿಸಿ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಲಾಗಿರುವ ಎಲ್ಲಾ ಹುದ್ದೆಗಳಿಗೆ ಪರಿಷ್ಕೃತ ರೋಸ್ಟರ್ ಬಿಂದುಗಳ ಅನುಸಾರ ವರ್ಗೀಕರಣ ವಿವರವನ್ನು ತಯಾರಿಸಿ ದಿನಾಂಕ 14/5/2026ರ ಒಳಗಡೆ ನೇಮಕಾತಿ ವಿಭಾಗಕ್ಕೆ ಕಳುಹಿಸಲು ನಿಯಮಾನುಸಾರ ಕ್ರಮ ವಹಿಸುವಂತೆ ಕೋರಲಾಗಿರುತ್ತದೆ. ಅಂದ್ರೆ ನೀವು ಹೊಸ ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನ ಅಳವಡಿಸಿಕೊಂಡು ರೋಸ್ಟರ್ ಬಿಂದುವನ್ನು ಅಳವಡಿಸಿಕೊಂಡು ನೀವೇನಪ್ಪ ಅಂದ್ರೆ ಹುದ್ದೆಗಳನ್ನ ವರ್ಗೀಕರಣ ಮಾಡಿ 14/5/2026ರ ಒಳಗಡೆ ನೇಮಕಾತಿ ವಿಭಾಗ ಕಳಿಸ್ಬೇಕಂತ ಹೇಳಿ ಡಾಕ್ಟರ್ ಎಂ.ಎ. ಸಲೀಂ IPS ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಆದೇಶವನ್ನ ಹೊರಡಿಸಿರ್ತಾರೆ. ಆಲ್ರೆಡಿ ನೋಡ್ರಿ ನಿಮಗೆ ಗೊತ್ತಿದೆ, ಒಳ ಮೀಸಲಾತಿ ಆದೇಶವನ್ನ 17% ಇಂದ 15% ಯಾವಾಗ ಮಾಡಿತ್ತಂದ್ರೆ 13ನೇ ತಾರೀಕಿಗೆ ಸರ್ಕಾರದವರು 13ನೇ ತಾರೀಕಿಗೆ ಏನಪ್ಪಾ ಅಂದ್ರೆ ಸರ್ಕಾರದವರು ಆದೇಶವನ್ನ ಮಾಡಿದ್ರು. ಅದ್ರ ರೋಸ್ಟರ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಏನಾಗ್ಬೋದು ಅಂದ್ರೆ ನೇಮಕಾತಿ ಅಧಿಸೂಚನೆ ಬರಬಹುದು. ಯಾಕಂದ್ರೆ ನಮಗೆ ನೇಮಕಾತಿ ಮಾಡೋದಕ್ಕೆ ಅಂದ್ರೆ ಸರ್ಕಾರಕ್ಕೆ ನೇಮಕಾತಿ ಮಾಡೋದಕ್ಕೆ ಏನು ತೊಡಕಾಗಿರುವಂತ ಒಂದು ಮೇನ್ ತೊಡಕು ಏನಿತ್ತಪ್ಪ ಅಂದ್ರೆ 56% ರಿಸರ್ವೇಶನ್ ಇತ್ತು. ಆ 56% ರಿಸರ್ವೇಶನ್ ಈಗ ಸರ್ಕಾರ ತಾತ್ಕಾಲಿಕವಾಗಿ 50% ಮಾಡಿದೆ. ಜೊತೆಗೆ ನೋಡ್ರಿ 50% ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಶೆಡ್ಯೂಲ್ ಕಾಸ್ಟ್, ಅನುಸೂಚಿತ ಜಾತಿ ಅಥವಾ ನಾವೇನಂತ ಕರಿತೀವಿ ಪರಿಶಿಷ್ಟ ಜಾತಿ ಅಂತ ಏನ್ ಕರಿತೀವಲ್ಲ, ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿ ಗೊಂದಲ ಇತ್ತು. ಆ ಒಳ ಮೀಸಲಾತಿ ಗೊಂದಲಗಳನ್ನು ಕೂಡ ಬಗೆಹರಿಸಿ ಏನ್ ಮಾಡಿದೆ ಅಂದ್ರೆ ಈಗ ಆದೇಶವನ್ನು ಹೊರಡಿಸಿದೆ. ಅದಕ್ಕೋಸ್ಕರ ಈಗ ಕರ್ನಾಟಕದ ಡಿಜಿಪಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಬೇರೆ ಬೇರೆ ವಿಭಾಗಗಳಿಗೆ ಹೊಸ ರೋಸ್ಟರ್ ಅನ್ನು ಅಳವಡಿಸುವಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾಗಿ ನೋಡ್ರಿ ಪ್ರೊಬ್ಯಾಬ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ನೊಂದು ವಾರ ಅಥವಾ 15 ಡೇಸ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೋಟಿಫಿಕೇಶನ್ಸ್ ಔಟ್ ಆಗ್ಬಹುದು. ಹಾಗಾಗಿ ನೋಡ್ರಿ ನಿಮ್ಮ ತಯಾರಿಯನ್ನ ಚೆನ್ನಾಗಿ ನಡೆಸ್ಕೊರಿ. ಜೊತೆಗೆ ನಾವೇನಪ್ಪ ಅಂದ್ರೆ ನಮ್ಮ ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಹೊಸ ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ನ ಪ್ರಾರಂಭ ಮಾಡ್ತಿದ್ವಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂದ್ರೆ ಜಾಯ್ನ್ ಆಗ್ಬೋದು. ಸೊ ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.